नरेंद्र मोदी के डॉक्टर सुधाकर के केशव रेड्डी के नरेंद्र मोदी ಚರಂಡಿ ವ್ಯವಸ್ಥೆಗಳು, ಲೈಟು, ನೀರು ಎಲ್ಲ ವ್ಯವಸ್ಥೆಗಳು, ಕಾರ್ಯನಿರ್ವಹಿತ ಕುಡಿಯೋ ನೀರು ಎಲ್ಲ ವ್ಯವಸ್ಥೆಗಳು ಮಾಡಿಕೊಡ್ತೀವಿ. ಆರೋಗ್ಯರು ಸರಿ ಸದಸ್ಯರ ಸಹಕಾರ ಯಾವ ರೀತಿ ಇತ್ತು ನಿಮಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಕ್ಕೆ? ಎಲ್ಲ ಸದಸ್ಯರು ಇತ್ತು, 19 ಸದಸ್ಯರು ಇತ್ತು ಸರ್. 19 ಸದಸ್ಯರು ಪೂರ್ವ ಇತ್ತು. ಏನು ಹೇಳ್ತೀರಿ ಬೆಂಬಲ ಕೊಟ್ಟವ್ರಿಗೆ? ಏನು ಹೇಳ್ತೀರಿ? ನಿಮ್ಮ ಗ್ರಾಮಕ್ಕೆ ಯಾವ ರೀತಿ ಯೋಜನೆಗಳ ಕಲ್ಪನೆ ಇದೆ ನಿಮಗೆ ಮುಂದಿನ ದಿನಗಳಲ್ಲಿ? ಸರ್, ಬೆಂಬಲ ಕೊಟ್ಟದ ಎಲ್ಲ ಸದಸ್ಯರು ಸೇರಿ ಕೊಟ್ಟವ್ರೆ. ಎಲ್ಲ ಸದಸ್ಯರಿಗೂ ಊರಿಗೆ ಕೆಲಸ ಮಾಡಿಕೊಟ್ರು. ಈ ಮೊದಲು ಅಧ್ಯಕ್ಷರಾಗಿದ್ದಂಥ ನರಸಿಂಹಪ್ಪನವರು ಸ್ವಇಚ್ಛೆಯಿಂದ, ಯಾವುದೇ ಆಕಾಂಕ್ಷೆ ಇಲ್ಲದೆ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟರು. ಆ ಒಂದು ಜಾಗಕ್ಕೆ ಇವತ್ತು ನಮ್ಮ ಸುಧಾಕರ್ ಅವರು, ಆಮೇಲೆ ನಮ್ಮ ಕೇಶವ ರೆಡ್ಡಿ ಅವರು, ಅವರ ಆಶೀರ್ವಾದ, ಆಮೇಲೆ ನಮ್ಮ ಈ ಒಂದು ಪಂಚಾಯತಿ ವ್ಯಾಪ್ತಿ ಎಲ್ಲ ಮುಖಂಡರುಗಳು, BJP ಎಲ್ಲ ಮುಖಂಡರುಗಳ ಸಹಕಾರದಿಂದ ಇವತ್ತು ಗೋವಿಂದಪ್ಪನವರು ಆಗಿದ್ದಾರೆ. ಅವ್ರಿಗೆ ಭಗವಂತ ಈ ಪಂಚಾಯತಿನ ಮುನ್ನಡೆಸೋಂಥ ಶಕ್ತಿ ಕೊಡಲಿ, ಎಲ್ಲರೂ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಲಿ, ಇಲ್ಲಿ BJPನ ಮತ್ತಷ್ಟು ಬಲಗೊಳಿಸಲಿ. ನರೇಂದ್ರ ಮೋದಿಯವರ ಒಂದು ಸಂದೇಶ ಏನಿದೆ, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಸಂದೇಶದ ಜೊತೆ ಕೆಲಸ ಮಾಡಲಿ ಅವರು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ಕೊತೀನಿ. ಏನು ದಿನ ನಮ್ಮ ಅಗಲಗುರ್ಕಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗೋವಿಂದಪ್ಪನವರಿಗೆ ಅಭಿನಂದನೆಗಳು. ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಒಗ್ಗೂಡಿ ಈ ನಮ್ಮ ಗೋವಿಂದಪ್ಪನವರನ್ನು ಇನಾಮಿನೇಷನ್ ಆಗಿ ಮಾಡಿದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಮತ್ತು ಈ ಒಂದು ಇದನ್ನು ಏನು ನಮ್ಮ ಆಯೋಜನೆ ಮಾಡಿರ್ತಕ್ಕಂಥ ಊರಿನ ಮುಖಂಡರು ಪಟೇಲ್ ಮಂಜಣ್ಣ ಇರ್ಬೋದು, ಎಲ್ಲ ಹಿರಿಯ ಮುಖಂಡರು ಇದನ್ನು ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಮತ್ತು ಡಾಕ್ಟರ್ ಸುಧಾಕರ್ ಸಾಹೇಬರು ಅವರ ಮೆರುಗೆಯಂತೆ ಇವತ್ತು ಗೋವಿಂದಪ್ಪ ಅವ್ರನ್ನ ಕೇಶವ ರೆಡ್ಡಿ ಅಣ್ಣವರು ಮತ್ತು ಸುಧಾಕರ್ ಅಣ್ಣವರ ಅಪ್ಪಣೆ ಮೇರೆಗೆ ಅವ್ರನ್ನ ಇನಾಮಿನೇಷನ್ ಆಗಿ ಮಾಡಿದಂಥ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ಅಭಿನಂದನೆಗಳನ್ನ ತಿಳಿಸುತ್ತೆ. ಸರ್, ಈಗ ನಾನು ಸಮೇತ ಒಂದು 2 ಸಲ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೆ. ಪ್ರಮುಖವಾಗಿ ಗ್ರಾಮ ಪಂಚಾಯತಿ ಕಟ್ಟಡ ಇಲ್ಲಿ ಇರಲಿಲ್ಲ. ಆದರೆ ಹಿಂದೆ ಇರತಕ್ಕಂಥ ಊರವರಾದ ನರಸಿಂಹಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ಆ ಕಟ್ಟಡಕ್ಕೆ ಗುದ್ಲಿ ಪೂಜೆ ಆಯಿತು. ಮತ್ತು ಈಗ ಗೋವಿಂದಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅದು ಗ್ರಾಮ ಪಂಚಾಯತಿ ಉದ್ಘಾಟನೆ ಆಗುತ್ತೆ. ಅದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಅಪಾರವಾದ ಅಗಲಗುರ್ಕಿ ಪಂಚಾಯತಿ ಅಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಏನಾದರೂ ಆಗಿದ್ದರೆ ಅವರ ಕಾಲದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ 6 ಹಳ್ಳಿಗಳಿಗೆ ಪ್ರಮುಖ ಏನು ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರ್ತಕ್ಕಂಥ ಒಂದು ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕೋ ಅದನ್ನು ನಮ್ಮ ಅಧ್ಯಕ್ಷರುಗಳ ಒಂದು ಇದನ್ನು ನಾನು ಕೋರ್ತೀನಿ. ಆದಷ್ಟು ಬೇಗ ಪ್ರತಿಯೊಂದು ಹಳ್ಳಿಗಳಿಗೆ ಮೂಲಭೂತವಾದ ಸೌಕರ್ಯಗಳನ್ನು ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಅಗಲಗುರ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಂದು ನಮ್ಮ ಗೋವಿಂದ ಸ್ವಾಮಿ ಮಾಡಿದಿತ್ತು. 19 ಜನನೂ ಸೇರಿ, ಇಲ್ಲಿ ಎಲೆಕ್ಷನ್ ಏನು ನಡೆದಿಲ್ಲ, 19 ಜನ ಮೆಂಬರ್ಗಳು ಸೇರಿ BJP ಕಡೆಯಿಂದ ನಮ್ಮ ಸುಧಾಕರ್ ಅಣ್ಣವರು, ನಮ್ಮ ಕೇಶವಣ್ಣವರು ಅವರೊಂದು ಬೆಂಬಲದಿಂದ ನಾವು BJPಯಿಂದ ನಮ್ಮ ಅಧ್ಯಕ್ಷರು ಗೋವಿಂದವರು ಮಾಡಿದ್ವಿ ಅಗಲಗುರ್ಕಿಯಲ್ಲಿ. ಮತ್ತು ಈಗ ಅಗಲಗುರ್ಕಿಯಲ್ಲಿ ನಾವು ನಮ್ಮ ಅಧ್ಯಕ್ಷರು ಒಂದು 10-15 ವರ್ಷ ನಮ್ಮ ಅಧ್ಯಕ್ಷರು ಇಲ್ಲ. ಈಗ ಅಧ್ಯಕ್ಷರು ಅಗಲಗುರ್ಕಿಯಲ್ಲಿ ನಾವು ಆಗ್ತಾಯಿದ್ದಾರೆ. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ದಾವೆ, ಕರೆಂಟ್ ಆಗ್ಬೋದು, ನೀರು ಆಗ್ಬೋದು, ವ್ಯವಸ್ಥೆಗಳು ಇನ್ನೂ ಸ್ವಲ್ಪ ಮೂಲ ವ್ಯವಸ್ಥೆಗಳು ತುಂಬ ಇದ್ದಾವೆ. ಅಧ್ಯಕ್ಷರೆಲ್ಲ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಂಜು ಅವರು, ಉಪಾಧ್ಯಕ್ಷರು ಗಿರೀಶ್ ಅವರೆಲ್ಲ ಕಷ್ಟಪಟ್ಟೆಲ್ಲ ಗೋವಿಂದ ಆಗ್ಬೇಕಂತ ನಾವೆಲ್ಲ ಸೇರಿ ಮಾಡಿದ್ದೀವಿ. ಮುನ್ನಡೆಸ್ಕೊಂಡು ಹೋಗ್ತಾನೆ, ಒಳ್ಳೆ ಹುಡುಗ, ಮುನ್ನಡೆಸ್ಕೊಂಡು ಹೋಗೋಂತ ನಮಗೆ ಅಮ್ಮಗೂ ಅನಿಸಿಕೆ ಇದೆ. ಸುಧಾಕರ್ ಅಣ್ಣವರು ಗೋವಿಂದ ಮೇಲೆ, ನಮ್ಮ ಕೇಶವಣ್ಣವರು ಗೋವಿಂದ ಮೇಲೆ ಭಾರಿ ಆಸೆ ಐತೆ ಮೊದಲಿಂದ ನಾನು ಮಾಡ್ಬೇಕಂತ. ಒಂದು 10 ವರ್ಷದಿಂದ ಮಾಡ್ಬೇಕಂತ ಪಾಪ ಕೇಳ್ತಾನೆ ಹುಡುಗ ಇನ್ನು ಅಧ್ಯಕ್ಷನಾಗಿದ್ದಾನೆ. ನಮಗೆ ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ನಮಗೂ ಎಲ್ರಿಗೂ ಅನಿಸಿಕೆ ಇದೆ. ಮುಂದೆ ಮುಂದುವರ್ಸ್ಕೊಂಡು ಹೋಗಿದೆ, ಒಳ್ಳೇದು ಮಾಡಲಿ.